ನಾಟ್ ಆಲ್ PCOS ಟು ಬಿ ಟ್ರೀಟೆಡ್ ಸರ್ಜಿಕಲಿ. ಯಾಕಂದರೆ ಸರ್ಜರಿ ಅಂತ ಬರೋದು ಲಾಸ್ಟ್ ಪಾರ್ಟ್ ಆಫ್ ದ ಟ್ರೀಟ್ಮೆಂಟ್. ಒಂದು ಪ್ಯಾಕ್ ಆಫ್ ಟೆಸ್ಟ್ ಇರುತ್ತೆ, ಅದನ್ನೆಲ್ಲ ಮಾಡಿಕೊಂಡು ವೆದರ್ ಶಿ ಹ್ಯಾಸ್ ಹೈಪರ್ ಇಸ್ಟ್ರೋಜೆನಿಕ್ ಸ್ಟೇಟ್ ಆರ್ ಹೈಪೋ ಇಸ್ಟ್ರೋಜೆನಿಕ್ ಸ್ಟೇಟ್, ಏನು ಡಿರೇಂಜ್ಮೆಂಟ್ಸ್ ಇದೆ, ಟೆಸ್ಟೋಸ್ಟೆರೋನ್ ಹೈ ಇದೆಯಾ, ಪ್ರೊಲಾಕ್ಟಿನ್ ಹೈ ಇದೆಯಾ, ಇನ್ಸುಲಿನ್ ರೆಸಿಸ್ಟೆನ್ಸ್ ಯಾವ ಲೆವೆಲ್ಗಿದೆ, ಆಲ್ ದಿಸ್ ವಿ ಹ್ಯಾವ್ ಟು ಅಸೆಸ್. ಸೊ ವೆದರ್ ಶಿ ಹ್ಯಾಸ್ ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್, ಮೆಡಿಕಲ್ ಪ್ರಾಬ್ಲಮ್ಸ್ ಇದೆಯಾ, ಡಯಾಬಿಟಿಸ್ ಇದೆಯಾ, ಹೈಪರ್ ಟೆನ್ಷನ್ ಇದೆಯಾ, ಅಥವಾ ಹೈಪೋಥೈರಾಯ್ಡ್ ಇದ್ದಾರಾ, ಇದನ್ನೆಲ್ಲ ಟೆಸ್ಟ್ಗಳು ಮಾಡ್ಕೊಳ್ಬೇಕು. ಟೆಸ್ಟ್ಗಳು ಮಾಡ್ಕೊಂಡ ನಂತರ ಡಯಾಗ್ನೋಸ್ ಮಾಡಿದ್ಮೇಲೆ ಟ್ರೀಟ್ಮೆಂಟ್ ಪಾರ್ಟಲ್ಲಿ ನಾನು ಹೇಳ್ದಂಗೆ ವಿ ಹ್ಯಾವ್ ಟು ಗ್ರೂಪ್ ಇಂಟು 2 ಡಿಫ್ರೆಂಟ್ ಡಿವಿಷನ್ಸ್. ಒಂದು ವೆದರ್ ದಟ್ ಪರ್ಟಿಕ್ಯುಲರ್ ವುಮೆನ್ ವಾಂಟ್ಸ್ ಹರ್ ಪೀರಿಯಡ್ಸ್ ಟು ಬಿ ರೆಗ್ಯುಲರೈಸ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ಲಿ ವೆದರ್ ಶಿ ಇಸ್ ಲುಕಿಂಗ್ ಫಾರ್ ಅ ಫರ್ಟಿಲಿಟಿ ಟ್ರೀಟ್ಮೆಂಟ್. ಸೊ ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂತ ಬಂದಾಗ ನನಗೆ ಪೀರಿಯಡ್ಸ್ ರೆಗ್ಯುಲರೈಸ್ ಆಗೋದ್ರ ಜೊತೆಗೆ ಫರ್ಟಿಲಿಟಿ ಎನ್ಹಾನ್ಸ್ ಮಾಡಬೇಕು. ಓನ್ಲಿ ಪೀರಿಯಡ್ಸ್ ರೆಗ್ಯುಲರೈಸ್ ಆಗಬೇಕು, ನಾನು ಐ ಶುಡ್ ಹ್ಯಾವ್ ಅ ರೆಗ್ಯುಲರ್ ಸೈಕಲ್ ಆ್ಯಂಡ್ ಐ ವಿಲ್ ನಾಟ್ ಪ್ಲಾನ್ ಫಾರ್ ಪ್ರೆಗ್ನೆನ್ಸಿ ಇಮಿಡಿಯೇಟ್ಲಿ ಅಂದಾಗ ಅವರ್ ಕಾನ್ಸಂಟ್ರೇಷನ್ ಓನ್ಲಿ ಟು ರೆಗ್ಯುಲರೈಸರ್ ಸೈಕಲ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಪ್ರೈಮರಿ ಟ್ರೀಟ್ಮೆಂಟ್ ಫಾರ್ PCOS ಏನಂತ ಅಂದರೆ ಒಂದು ವೆಯ್ಟ್ ರಿಡಕ್ಷನ್, ರೆಗ್ಯುಲರ್ ಎಕ್ಸಸೈಸ್ ಬೇಕು. ಸೊ ದಟ್ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ, ಸಬ್ಕ್ಯೂಟೇನಿಯಸ್ ಫ್ಯಾಟಲ್ಲಿ ಏನು ಡೆಪಾಸಿಟ್ಸ್ ಇರುತ್ತೆ ಅದು ಬ್ರೇಕ್ ಡೌನ್ ಆಗುತ್ತೆ, ಹಾರ್ಮೋನ್ಸ್ ಎಲ್ಲ ಬ್ರೇಕ್ ಡೌನ್ ಆಗಿ ಇಟ್ ವಿಲ್ ಗೆಟ್ ಎಕ್ಸ್ಕ್ರೀಟೆಡ್, ಈಸ್ಟ್ರೋಜನ್ಸ್ ಡಾಮಿನೆಂಟ್ ಆಗುತ್ತೆ. ಆವಾಗ ರೆಗ್ಯುಲರ್ ಸೈಕಲ್ಸ್ ತಾನಾಗೆ ಆಗೋಕ್ಕೆ ಶುರು ಆಗ್ತದೆ. ಸೇ ಫಾರ್ ಎಕ್ಸಾಂಪಲ್ ವುಮೆನ್ ಈಸ್ ವೇಯಿಂಗ್ ಅರೌಂಡ್ 80-85 kgs ಅಂದರೆ 10 kgs ಆಫ್ ವೆಯ್ಟ್ ಲಾಸ್ ಮಾಡಿಬಿಟ್ರೆ ಮೋಸ್ಟ್ ಟೈಮ್ಸ್ ಆಲ್ ಹಾರ್ಮೋನ್ಸ್ ವಿಲ್ ಕಮ್ ಬ್ಯಾಕ್ ಟು ನಾರ್ಮಲ್ ಆ್ಯಂಡ್ ರೆಗ್ಯುಲರ್ ಆಗಿ ಆಗಿಬಿಡುತ್ತೆ. ಇನ್ಫ್ಯಾಕ್ಟ್ ದಟ್ ಪರ್ಟಿಕ್ಯುಲರ್ ಲೇಡಿ ವಿಲ್ ನಾಟ್ ಬಿ ಡಿಪೆಂಡೆಂಟ್ ಆನ್ ಎನಿ ಮೆಡಿಕೇಶನ್ಸ್.